ಇಮ್ಯಾಜಿನ್ ಮಾಡಿ ಒಂದು ಪ್ರಪಂಚ ಅಲ್ಲಿ ಮ್ಯಾಜಿಕ್ ಅಂದ್ರೆ ಬರೀ ಒಂದು ಪವರ್ ಅಷ್ಟೇ ಅಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಡೇ ಟು ಡೇ ಲೈಫ್ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಬ್ಯಾಟಲ್ಸ್ ವರೆಗೂ ಎಲ್ಲ ಮ್ಯಾಜಿಕ್ ಇಂದಾನೆ ನಡೆಯೋದು. ಮ್ಯಾಜಿಕ್ ಇಲ್ಲ ಅಂದ್ರೆ ಆ ಪ್ರಪಂಚದಲ್ಲಿ ನೀವು ಲೆಕ್ಕಕ್ಕೆ ಬರಲ್ಲ. ಆದರೆ ಆ ಪ್ರಪಂಚದಲ್ಲಿ ಒಬ್ಬ ಹುಟ್ಟಿದಾನೆ, ಅವನಿಗೆ ಒಂದು ಡ್ರಾಪ್ ಕೂಡ ಮ್ಯಾಜಿಕ್ ಇಲ್ಲ. ಬರೀ ತನ್ನ ಹಾರ್ಡ್ ವರ್ಕ್ ಮತ್ತು ಬಾಡಿ ಸ್ಟ್ರೆಂತ್ ನಂಬ್ಕೊಂಡು ಈ ಮ್ಯಾಜಿಕ್ ವರ್ಲ್ಡ್ ನ ಆಳಕ್ಕೆ ಹೊರಟಿದ್ದಾನೆ. ಆನಿಮೇಟಾಕಿಸ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನಾನು ನಿಮ್ಮ ಅಷ್ಟಿರು. ಇವತ್ತು ನಾವು ಈ ಬ್ಲ್ಯಾಕ್ ಲವರ್ ಪ್ರಪಂಚ ಹೇಗಿದೆ ಮತ್ತು ಮ್ಯಾಜಿಕ್ ಇಲ್ದ ಒಬ್ಬ ಹುಡುಗ ಹೇಗೆ ವಿಜರ್ಡ್ ಕಿಂಗ್ ಆಗೋಕೆ ಹೊರಟಿದ್ದಾನೆ ಅನ್ನೋದನ್ನ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಬ್ಲ್ಯಾಕ್ ಲವರ್ ನ ಇಂಟ್ರೊಡಕ್ಷನ್ ನಿಂದ ಹಿಡಿದು ಮ್ಯಾಜಿಕ್ ನೆಟ್ ಎಂಟ್ರೆನ್ಸ್ ಎಕ್ಸಾಮ್ ಆರ್ಕ್ ಫುಲ್ ಡೀಟೇಲ್ ಆಗಿ ಕವರ್ ಮಾಡಿ ತಿಳ್ಕೊಳ್ಳೋಣ. ಈ ಪ್ರಪಂಚದಲ್ಲಿ ಮಾನ ಅನ್ನೋದು ಗಾಳಿ ತರ ಎಲ್ಲಾ ಕಡೆ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯರು ಈ ಮಾನ ಇದ್ದೇ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡೆ ಜನರು ಮ್ಯಾಜಿಕ್ ಮಾಡ್ತಾರೆ. ಈ ಪ್ರಪಂಚದಲ್ಲಿ ಮುಖ್ಯವಾಗಿ 4 ಕಿಂಗ್ಡಮ್ಸ್ ಇವೆ: ಕ್ಲೋವರ್, ಡೈಮಂಡ್, ಆರ್ಟ್ ಮತ್ತು ಸ್ಪೇಡ್ ಕಿಂಗ್ಡಮ್. ನಮ್ಮ ಸ್ಟೋರಿ ನಡೆಯೋದು ಕ್ಲೋವರ್ ಕಿಂಗ್ಡಮ್ ನಲ್ಲಿ. ಇಲ್ಲಿ ಮ್ಯಾಜಿಕ್ ಅಂದ್ರೆ ಬರೀ ಶಕ್ತಿ ಮಾತ್ರ ಅಲ್ಲ, ಅದು ನಮ್ಮ ಸೋಷಿಯಲ್ ಸ್ಟೇಟಸ್ ಡಿಸೈಡ್ ಮಾಡುತ್ತೆ. ಯಾರಿಗೆ ಮಾನ ಜಾಸ್ತಿ ಇದೆಯೋ ಅವ್ರನ್ನ ರಾಯಲ್ಸ್ ಅಂತ ಕರೀತಾರೆ. ಅವರು ಫುಲ್ ಆಟಿಟ್ಯೂಡ್ ಮತ್ತೆ ಫುಲ್ ಲಕ್ಸರಿಯಲ್ಲಿ ಇರ್ತಾರೆ. ಯಾರಿಗೆ ಕಮ್ಮಿ ಇದೆಯೋ ಅವ್ರನ್ನ ಕಾಮನರ್ಸ್ ಅಂತ ಕರೀತಾರೆ. ಮತ್ತು ಈ ಕಿಂಗ್ಡಮ್ ನಲ್ಲಿ 9 ಪವರ್ಫುಲ್ ಮ್ಯಾಜಿಕ್ ನೈಟ್ಸ್ ಸ್ಕ್ವಾಡ್ಸ್ ಇವೆ. ಅದಕ್ಕೆಲ್ಲ ಹೆಡ್ ನಮ್ಮ ವಿಜರ್ಡ್ ಕಿಂಗ್. ಇಲ್ಲಿ ಒಂದು ವಿಷಯ ಏನಂದ್ರೆ, ಕಿಂಗ್ಡಮ್ಗೆ ಒಬ್ಬ ರಿಯಲ್ ಕಿಂಗ್ ಕೂಡ ಇದ್ದಾನೆ. ಆದ್ರೆ ಅವನು ಬರೀ ಹೆಸರಿಗೆ ಮಾತ್ರ ಕಿಂಗ್. ಜನ ನಿಜವಾಗಿ ರೆಸ್ಪೆಕ್ಟ್ ಮತ್ತು ಅಡ್ಮೈರ್ ಮಾಡೋದು ವಿಜರ್ಡ್ ಕಿಂಗ್ ನ ಮಾತ್ರ. ಸ್ಟೋರಿ ಸ್ಟಾರ್ಟ್ ಆಗೋದು ಆಜ್ ವಿಲೇಜ್ ಅನ್ನೋ ಪುಟ್ಟ ಹಳ್ಳಿಲಿ. ಒಂದು ಚರ್ಚ್ ನಲ್ಲಿ ಇಬ್ಬರು ಅನಾಥರು ಇರ್ತಾರೆ. ಅವರು ಆಸ್ತಾ ಮತ್ತು ಯೂನೋ. ಸಣ್ಣ ವಯಸ್ಸಿನಲ್ಲಿ ಯೂನೋ ಫುಲ್ ಕ್ರೈ ಬೇಬಿ ಆಗಿರ್ತಾನೆ, ಆದ್ರೆ ಆಸ್ತಾ ಫುಲ್ ಕೀಟ್ಲೆ ಹುಡುಗ ಆಗಿರ್ತಾನೆ. ಒಂದು ದಿನ ಒಬ್ಬ ಡ್ರಂಕ್ ಪರ್ಸನ್ ಯೂನೋ ಹತ್ರ ಇರೋ ನೆಕ್ಲೆಸ್ ನ ಕದಿಯೋಕೆ ಬಂದಾಗ ಮ್ಯಾಜಿಕ್ ಇಲ್ದೇ ಇದ್ರು ಕೂಡ ಆಸ್ತಾ ಹೋರಾಡಿ ಅವನ ತಡಿತಾನೆ. ಆಸ್ತಾನ ಆ ಧೈರ್ಯ ನೋಡಿ ಯೂನೋಗೆ ತುಂಬಾ ಇನ್ಸ್ಪೈರ್ ಆಗುತ್ತೆ. ಆ ದಿನವೇ ಇಬ್ರು ಒಬ್ಬರಿಗೊಬ್ರು ಪ್ರಾಮಿಸ್ ಮಾಡ್ತಾರೆ, ನೋಡೋಣ ನಮ್ಮಲ್ಲಿ ಯಾರು ವಿಜರ್ಡ್ ಕಿಂಗ್ ಆಗ್ತಾರೆ ಅಂತ. ಅಲ್ಲಿಂದ ಇವರಿಬ್ಬರ ರೈವಲರಿ ಸ್ಟಾರ್ಟ್ ಆಗುತ್ತೆ. 15 ಇಯರ್ಸ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಅವರ ಮ್ಯಾಜಿಕ್ ಪವರ್ಸ್ ತಕ್ಕ ಹಾಗೆ ಒಂದು ಬುಕ್ ಸಿಗುತ್ತೆ. ಅದನ್ನೇ ಗ್ರಿಮಾರ್ ಅನ್ನೋದು. ಯೂನೋಗೆ ಸಿಗೋದು ಲೆಜೆಂಡರಿ 4 ಲೀಫ್ ಕ್ಲೋವರ್ ಬುಕ್. ಇದರಲ್ಲಿ 4th ಲೀಫ್ ಗುಡ್ ಲಕ್ ಗೆ ಸಂಕೇತ. ಇದು ಎಷ್ಟು ರೇರ್ ಅಂದ್ರೆ ಫಸ್ಟ್ ವಿಜರ್ಡ್ ಕಿಂಗ್ ಹತ್ರ ಇದೇ ತರ ಸೇಮ್ ಬುಕ್ ಯೂನೋಗೆ ಸಿಕ್ಕಿದೆ. ಆದ್ರೆ ಆಸ್ತಾ ಎಷ್ಟು ವೇಟ್ ಮಾಡಿದ್ರು ಕೂಡ ಒಂದು ಬುಕ್ ಕೂಡ ಅವನ ಹತ್ರ ಬರಲ್ಲ. ಆಸ್ತಾನ ಬಾಡಿಲಿ 1% ಕೂಡ ಮಾನ ಇಲ್ದೇ ಇರೋ ಕಾರಣ ಮತ್ತು ಅವನಿಗೆ ಮ್ಯಾಜಿಕ್ ಯೂಸ್ ಮಾಡಲು ಆಗದೇ ಇರೋ ಕಾರಣಕ್ಕೆ ಗ್ರಿಮೋರ್ ಟವರ್ ಅವನ್ನ ರಿಜೆಕ್ಟ್ ಮಾಡುತ್ತೆ. ಜನ ಎಲ್ಲ ಅವನ್ನ ನೋಡಿ ನಗ್ತಾರೆ. ಸೆರೆಮನಿ ಮುಗಿದ್ಮೇಲೆ ರೇವ್ಚಿ ಅನ್ನೋ ಎಕ್ಸ್ ಮ್ಯಾಜಿಕ್ ನೈಟ್ ಯೂನೋನ ಕಟ್ಟಿ ಹಾಕಿ ಅವನ 4 ಲೀಫ್ ಗ್ರಿಮೋರ್ ಬುಕ್ ನ ಕದಿಯೋಕೆ ಟ್ರೈ ಮಾಡ್ತಾನೆ. ಆಸ್ತಾ ಅವನ್ನ ಕಾಪಾಡೋಕೆ ಹೋಗ್ತಾನೆ. ಆದ್ರೆ ರೇವ್ಚಿ ಚೈನ್ ಮ್ಯಾಜಿಕ್ ಮುಂದೆ ಆಸ್ತಾ ಏನು ಮಾಡಕ್ಕಾಗಲ್ಲ. ಆಸ್ತಾ ಹೋಪ್ ಕಳ್ಕೊಂಡು ಸೋಲೋ ಹಂತಕ್ಕೆ ಬಂದಾಗ ಯೂನೋ ಹೇಳ್ತಾನೆ, ಆಸ್ತಾ ನೀನು ನನ್ನ ರೈವಲ್, ನಮ್ಮಿಬ್ಬರ ಮಧ್ಯೆ ನಡೆದಿರೋ ಪ್ರಾಮಿಸ್ ಮರ್ತ್ಬಿಟ್ಯಾ? ನೀನು ವಿಜರ್ಡ್ ಕಿಂಗ್ ಆಗೋಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ವಿಜರ್ಡ್ ಕಿಂಗ್ ಆಗೋದು ನಾನೇನೆ. ಈ ಮಾತು ಕೇಳಿದ ತಕ್ಷಣ ಆಸ್ತಾಗೆ ಫುಲ್ ಮೋಟಿವೇಟ್ ಆಗಿ ಎದ್ದೇಳ್ತಾನೆ. ಅವಾಗ ಒಂದು ಮಿರಾಕಲ್ ಆಗುತ್ತೆ. ಒಂದು ಹಳೆಯ ಧೂಳಿಡಿದ ಮ್ಯಾಜಿಕ್ ಬುಕ್ ಗ್ರಿಮೋರ್ ಆಸ್ತಾ ಮುಂದೆ ಅಪಿಯರ್ ಆಗುತ್ತೆ. ಅದ್ರಲ್ಲಿ 5 ಲೀಫ್ ಇರುತ್ತೆ, ಅಂದ್ರೆ ಅದ್ರಲ್ಲಿ ಡೆವಿಲ್ ಇರುತ್ತೆ ಅಂತ ಅರ್ಥ. ಅದ್ರೊಳಗಿಂದ ಒಂದು ಜೈಂಟ್ ಸಾರ್ಡ್ ಹೊರಗೆ ಬರುತ್ತೆ. ಆಸ್ತಾ ಅದನ್ನ ಹಿಡ್ಕೊಂಡು ರೇವ್ಚಿ ಮ್ಯಾಜಿಕ್ ನ ಸಲೀಸಾಗಿ ಕಟ್ ಮಾಡಿ ಅವನ್ನ ಡಿಫೀಟ್ ಮಾಡ್ತಾನೆ. ಎಲ್ಲ ಆದ್ಮೇಲೆ 6 ಮಂತ್ಸ್ ಆರ್ಟ್ ಟ್ರೈನಿಂಗ್ ಮಾಡಿ ಮ್ಯಾಜಿಕ್ ನೈಟ್ಸ್ ಆಗಲು ಮ್ಯಾಜಿಕ್ ನೈಟ್ ಎಕ್ಸಾಮ್ಗೆ ಆಸ್ತಾ ಮತ್ತು ಯೂನೋ ಹೊರಡೋಕೆ ಪ್ರಿಪೇರ್ ಆಗ್ತಾರೆ. ತಾವುಗಳು ಮ್ಯಾಜಿಕ್ ನೈಟ್ಸ್ ಆಗೇ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಎಲ್ರಿಗೂ ಬಾಯ್ ಮಾಡಿ ಹೊರಡ್ತಾರೆ. ತಮ್ಮ ವಿಲೇಜ್ ಇಂದ ರಾಯಲ್ ಕ್ಯಾಪಿಟಲ್ ಗೆ ಬಂದ್ಮೇಲೆ ಫಸ್ಟ್ ಅಲ್ಲಿ ಆಂಟಿ ಮ್ಯಾಜಿಕ್ ಬರ್ಡ್ಸ್ ಇರುತ್ತೆ. ಯಾರಿಗೆ ಮ್ಯಾಜಿಕ್ ಕಮ್ಮಿ ಇದೆಯೋ ಅವರಿಗೆ ಅವು ತೊಂದರೆ ಮಾಡ್ತವೆ. ಯೂನೋ ಹತ್ರ ಒಂದು ಬರ್ಡ್ ಕೂಡ ಬರಲ್ಲ, ಆದ್ರೆ ಆಸ್ತಾ ಮೇಲೆ ತುಂಬಾನೇ ಬರ್ಡ್ಸ್ ಕೂತು ಇರಿಟೇಟ್ ಮಾಡ್ತವೆ. ಮ್ಯಾಜಿಕ್ ಅಲ್ಲಿ ತುಂಬಾ ಟೆಸ್ಟ್ ಇರುತ್ತವೆ. ಅದರಲ್ಲಿ ಫಸ್ಟ್ ಟೆಸ್ಟ್ ಫ್ಲೈ ಟೆಸ್ಟ್. ಮ್ಯಾಜಿಕ್ ಇಂದ ಬ್ರೂಮ್ ಸ್ಟಿಕ್ ಮೇಲೆ ಆರೋದು. ಯೂನೋ ಆರಾಮಾಗಿ ಆರ್ತಾನೆ, ಆದ್ರೆ ಆಸ್ತಾಗೆ 1 ಇಂಚ್ ಕೂಡ ಆರೋಕ್ಕಾಗಲ್ಲ. ಸೆಕೆಂಡ್ ಟೆಸ್ಟ್ ಮ್ಯಾಜಿಕ್ ಪವರ್ ಟೆಸ್ಟ್. ಟಾರ್ಗೆಟ್ ನ ಹಿಟ್ ಮಾಡಬೇಕು. ಥರ್ಡ್ ಟೆಸ್ಟ್ ಕ್ರಿಯೇಷನ್ ಅಂಡ್ ಕಂಟ್ರೋಲ್. ಮ್ಯಾಜಿಕ್ ಇಂದ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡಬೇಕು. ಇದರಲ್ಲಿ ಆಸ್ತಾಗೆ 0. ಕೊನೆ ಟೆಸ್ಟ್ ದ ಡ್ಯುಯಲ್. ಆಸ್ತಾ ಎದುರಿಗೆ ಬರ್ತಾನೆ ಸೆಕೆ ಬ್ರೋನ್ಸ್ ಮತ್ತು ಆಸ್ತಾನ ಮ್ಯಾಜಿಕ್ ಲೆಸ್ ಲೂಸರ್ ಅಂತ ತುಂಬಾ ಲೈಟ್ ಆಗಿ ತೊಳ್ತಾನೆ. ಸೆಕೆ ತನ್ನ ಬ್ರೋನ್ಸ್ ಕ್ರಿಯೇಷನ್ ಮ್ಯಾಜಿಕ್ ಸೆಕೆ ಮ್ಯಾಗ್ನಮ್ ಕ್ಯಾನನ್ ಬಾಲ್ ಶೀಲ್ಡ್ ನ ಆಕ್ಟಿವೇಟ್ ಮಾಡ್ತಾನೆ. ಸೆಕೆ ತನ್ನ ಮನ್ಸಲ್ಲಿ ಒಂದು ಪ್ಲಾನ್ ಮಾಡ್ತಾನೆ, ಇವನಿಗೆ ಮ್ಯಾಜಿಕ್ ಇಲ್ಲ, ಸೊ ಇವನು ನನ್ನ ಏನು ಮಾಡಕ್ಕಾಗಲ್ಲ. ಫಸ್ಟ್ ಇವನು ನನ್ನ ಹಿಟ್ ಮಾಡ್ಲಿ. ಇವನು ಫುಲ್ ಎಕ್ಸಾಸ್ಟ್ ಆದ್ಮೇಲೆ ನಾನು ಒಂದೇ ಏಟಿಗೆ ಇವನ್ನ ಡಿಫೀಟ್ ಮಾಡೋಣ ಅಂತ ಪ್ಲಾನ್ ಮಾಡಿ ಫುಲ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಆಸ್ತಾಗೆ ಬಾ ನನ್ನ ಹಿಟ್ ಮಾಡು ಅಂತ ಚಾಲೆಂಜ್ ಮಾಡ್ತಾನೆ. ಆದ್ರೆ ಆಸ್ತಾ ಬರ್ತಾ ತನ್ನ ಆಂಟಿ ಮ್ಯಾಜಿಕ್ ಸಾರ್ಡ್ ಹೊರಗೆ ತೆಗೆದು ಒಂದೇ ಏಟಿಗೆ ಸೆಕೆ ಸೀಲ್ಡ್ ಚೂರ್ ಚೂರ್ ಆಗುತ್ತೆ. ಸೆಕೆಂಡ್ಸ್ ಅಲ್ಲಿ ಪೂರಾ ಸ್ಟೇಡಿಯಂ ಸೈಲೆಂಟ್. ಈಗ ಯೂನೋ ನಟರ್
ಯೂನೋಗೆ ಒಬ್ಬ ರಾಯಲ್ಟಿ ಎದುರಾಳಿಯಾಗಿ ಸಿಕ್ಕಿರ್ತಾನೆ. ಯೂನೋ ಆರಾಮಾಗಿ ಆ ಬ್ಯಾಟಲ್ ನ ವಿನ್ ಮಾಡ್ತಾನೆ. ಫೈನಲಿ ಸೆಲೆಕ್ಷನ್ ಟೈಮ್. ಯೂನೋನ ಎಲ್ಲಾ 9 ಕ್ಯಾಪ್ಟನ್ಸ್ ಕೂಡ ಅವರ ಹ್ಯಾಂಡ್ ರೈಸ್ ಮಾಡ್ತಾರೆ. ಅವನು ಇವೆಲ್ಲದರಲ್ಲೂ ಕೂಡ ಬೆಸ್ಟ್ ಸ್ಕ್ವಾಡ್ ಆದ ಗೋಲ್ಡನ್ ಡಾನ್ ಜಾಯ್ನ್ ಆಗ್ತಾನೆ. ಆದ್ರೆ ಆಸ್ತಾ ಟರ್ನ್ ಬಂದಾಗ ಒಬ್ಬ ಕ್ಯಾಪ್ಟನ್ ಕೂಡ ಹ್ಯಾಂಡ್ ರೈಸ್ ಮಾಡಲ್ಲ. ಎಷ್ಟು ಸೆಕೆಂಡ್ಸ್ ಪಾಸ್ ಆದ್ರೂ ಯಾರು ಮೂವ್ ಆಗಲ್ಲ. ಅವಾಗ ಆಸ್ತಾ ತನ್ನ ಮನ್ಸಲ್ಲಿ ತುಂಬಾ ಡೆಸ್ಪರೇಟ್ ಆಗಿ ಬೇಡ್ಕೊಳ್ತಾನೆ, ಪ್ಲೀಸ್ ಯಾವ್ದಾದ್ರು ಒಬ್ಬ ಕ್ಯಾಪ್ಟನ್ಸ್ ಕೈ ಎತ್ತಿ, ಯಾವ್ದಾದ್ರು ಒಂದ್ ಸ್ಕ್ವಾಡ್ ಆದ್ರೂ ಪರವಾಗಿಲ್ಲ, ಪ್ಲೀಸ್ ನನ್ನನ್ನ ಸೆಲೆಕ್ಟ್ ಮಾಡಿ, ನನ್ ಕನ್ಸ್ನ ಇಲ್ಲೇ ಮುಗಿಯೋಕೆ ಬಿಡ್ಬೇಡಿ ಪ್ಲೀಸ್, ಹೀಗೆ ಮನ್ಸಲ್ಲಿ ಹೇಳ್ಕೊಳ್ತಾನೆ. ಆವಾಗ ಎಂಟ್ರಿ ಕೊಡ್ತಾನೆ ಕ್ಯಾಪ್ಟನ್ ಯಾಮಿ. ಸ್ಟೇಜ್ ಮೇಲಿಂದ ಜಂಪ್ ಮಾಡಿ ಆಸ್ತಾ ಮುಂದೆ ಬರ್ತಾನೆ. ಕ್ಯಾಪ್ಟನ್ ಯಾಮಿ ಪ್ರೆಸೆನ್ಸ್ ಗೆ ಪೂರಾ ಸ್ಟೇಡಿಯಂ ನಡುಗುತ್ತೆ. ಯಾಮಿ ಆಸ್ತಾನ ಮುಂದೆ ನಿಂತು ಹೇಳ್ತಾನೆ, ಏ ಹುಡುಗ, ನಾವು ಕ್ಯಾಪ್ಟನ್ಸ್ ಇಲ್ಲಿ ಕೂತಿರೋದು ಸ್ಕಿಲ್ಡ್ ಮ್ಯಾಜಿಕ್ ಯೂಸರ್ಸ್ ನ ಸೆಲೆಕ್ಟ್ ಮಾಡೋಕೆ. ನಿನ್ನ ಹತ್ರ ಒಂದು ಡ್ರಾಪ್ ಕೂಡ ಮ್ಯಾಜಿಕ್ ಇಲ್ಲ ಅಂತ ಗೊತ್ತಿದ್ರು ನೀನು ಇಲ್ಲಿಗೆ ಬಂದಿದ್ಯಾ, ಎಕ್ಸಾಮ್ ನ ಎಂಟರ್ ಮಾಡಿದ್ಯಾ, ಮತ್ತೆ ಯಾವ ಕ್ಯಾಪ್ಟನ್ ಕೂಡ ಕೈ ರೈಸ್ ಮಾಡಿಲ್ಲ. ನಿನ್ಗೆ ಇನ್ನೂ ಅನ್ಸುತ್ತಾ ನೀನು ವಿಸರ್ಡ್ ಕಿಂಗ್ ಆಗ್ತೀನಿ ಅಂತ? ಈ ತರ ಹೇಳಿದಾಗ ಆಸ್ತಾ ಎದುರದೆ ಹೇಳ್ತಾನೆ, ನೀವ್ ಹೇಳ್ತಿರೋದು ಕರೆಕ್ಟ್ ಇರ್ಬೋದು, ಇವತ್ತು ನನ್ನನ್ನ ಯಾರು ಸೆಲೆಕ್ಟ್ ಮಾಡದೇ ಇದ್ರು ಪರವಾಗಿಲ್ಲ, ನಾನು ಇಲ್ಲಿಗೆ ಸೋತು ವಾಪಸ್ ಹೋಗೋಕೆ ಬಂದಿಲ್ಲ. ಏನು ಇಲ್ದೇ ಇದ್ರು ನಾನು ಇನ್ನೂ ಟ್ರೈನ್ ಮಾಡ್ತೀನಿ, ಮತ್ತೆ ಬರ್ತೀನಿ, ಆದ್ರೆ ಏನೇ ಆಗ್ಲಿ ವಿಸರ್ಡ್ ಕಿಂಗ್ ಆಗೇ ಆಗ್ತೀನಿ. ಆಗ ಯಾಮಿ ಸ್ಮೈಲ್ ಮಾಡಿ ಹೇಳ್ತಾನೆ, ಏ ಹುಡುಗ, ನೀನ್ ನನ್ಗೆ ಇಷ್ಟ ಆದೆ, ಸರಿ ಬಾ, ನೀನ್ ನನ್ನ ಸ್ಕ್ವಾಡ್ ಜಾಯ್ನ್ ಆಗು, ನನ್ನ ಬ್ಲಾಕ್ ಬುಲ್ಸ್ ಅಲ್ಲಿ ನಿಂತರಾನೇ ಇರೋ ತುಂಬಾ ಜನ ಇದ್ದಾರೆ ಅಂತ ಹೇಳಿ ಫೈನಲಿ ಆಸ್ತಾ ಬ್ಲಾಕ್ ಬುಲ್ಸ್ ಗೆ ಜಾಯ್ನ್ ಆಗ್ತಾನೆ. ಹಾಗೆ ನಮ್ಮ ಆಸ್ತಾ ಅಫಿಷಿಯಲಿ ಮ್ಯಾಜಿಕ್ ನೈಟ್ ಆಗಿ ಸೆಲೆಕ್ಟ್ ಆಗ್ತಾನೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಸ್ತಾ ಮತ್ತು ಯೂನೋನ ಮ್ಯಾಜಿಕ್ ನೈಟ್ಸ್ ಜರ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಬ್ಲಾಕ್ ಲವರ್ ಎಪಿಸೋಡ್ 1 ನಿಂದ ಎಪಿಸೋಡ್ 5 ವರೆಗಿನ ಇರೋ ಕಂಪ್ಲೀಟ್ ಸ್ಟೋರಿನ ಕವರ್ ಮಾಡಿದೀವಿ. ಇದರಲ್ಲಿ ನಮ್ಮ ಮ್ಯಾಜಿಕ್ ಎಂಟ್ರೆನ್ಸ್ ಎಕ್ಸಾಮ್ ಆರ್ಕ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಆದರೆ ನೆಕ್ಸ್ಟ್ ಮುಂದಿನ ಸ್ಟೋರಿ ಆಸ್ತಾ ಬ್ಲಾಕ್ ಬುಲ್ಸ್ ಬೇಸ್ ಗೆ ಹೋದಾಗ ಅಲ್ಲಿ ಅವನಿಗೆ ಸಿಗೋ ಮೆಂಬರ್ಸ್ ಯಾರ್ಯಾರು, ಮತ್ತೆ ಆಸ್ತಾಗೆ ಸಿಗೋ ಆ ಫಸ್ಟ್ ಡೇಂಜರಸ್ ಮಿಷನ್ ಯಾವ್ದಿರ್ಬೋದು, ಈ ಎಕ್ಸೈಟಿಂಗ್ ಜರ್ನಿನ ಮುಂದೆ ನೋಡೋಣ ನಮ್ಮ ನೆಕ್ಸ್ಟ್ ಪಾರ್ಟ್ ನಲ್ಲಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ಆನಿಮೇಟಾ ಕಿಸ್ ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಆನಿಮೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಶೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.